ಹಲೋ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ. ಆ್ಯಂಡ್ ಇವತ್ತಿನ ನಮ್ಮ ಎರಡು ಕನಸು ಎಪಿಸೋಡ್ 17 ಆಗ್ತಾ ಇದ್ದೀನಿ. ಸೊ ಈ ಎಪಿಸೋಡಲ್ಲಿ ರಾಹುಲ್ನ ಜೀವನ ಚರಿತ್ರೆ ಅಂದರೆ ಅವನ ಹಿಸ್ಟ್ರಿ ಏನಾಗಿತ್ತು, ಪಾಸ್ಟಲ್ಲಿ ಏನಾಗಿತ್ತು ಅನ್ನೋದನ್ನು ಲಾಸ್ಟ್ ಎಪಿಸೋಡಲ್ಲೂ ಹೇಳಿದೆ. ಈ ಎಪಿಸೋಡಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡ್ಸ್, ಮುಂದೆ ಬರೋದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಥರ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ನ ಕೇಳೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಟರ್ನಿಂಗ್ ಪಾಯಿಂಟ್. ತುಂಬ ಗೊಂದಲದಲ್ಲಿ ತನ್ನ ಮನೆಗೆ ಬಂದ ರಾಹುಲ್ಗೆ ಕಾದಿತ್ತು ಆಘಾತ. ತನ್ನ ಮನೆ ತುಂಬ ಜನ ಹಾಳು ಕಾಳುಗಳು, ತಾನೆಲ್ಲೋ ಅಪರಿಚಿತರ ಮನೆಗೆ ಬಂದುಬಿಟ್ಟಿನೋ ಅನ್ನೋ ಅಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಮನೆ ಒಳಗೆ ಬಂದು ನೋಡ್ತಾನೆ, ಅಲ್ಲಿ ತನ್ನ ಅಪ್ಪ ಅಮ್ಮ ಇರಲಿಲ್ಲ. ಅಲ್ಲಿನ ಮ್ಯಾನೇಜರ್ ಯಾರು ನೀವು ಅಂತ ಕೇಳಿದ್ರು. ರಾಹುಲ್ ಆಶ್ಚರ್ಯದಲ್ಲಿ, ಈ ಕ್ವೆಶನ್ನ ನಾನು ಕೇಳಬೇಕು, ನನ್ನ ಮನೇಲಿ ನಿಮಗೆಲ್ಲ ಏನು ಕೆಲಸ, ಯಾರು ನೀವೆಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲಿ ಅಂದ. ಆ ಮ್ಯಾನೇಜರ್, ಆ ಮುದ್ಕಿ ನಿಮ್ಮ ಅಪ್ಪ ಅಮ್ಮನಾ? ಹಾಗಾದರೆ ರಾಹುಲ್ ನೀವೇನಾ? ನೀವೇ ನಿಮ್ಮ ಕೈಯಾರೆ ನಿಮ್ಮ ಅಥಾರಿಟಿನ ಲಾವಣ್ಯ ಅವ್ರಿಗೆ ಬರೆದು ಕೊಟ್ಟಿದ್ದೀರಲ್ಲ ಅಂತ ಕೇಳ್ತಾನೆ. ರಾಹುಲ್ಗೆ ಯಾವುದು ಕ್ಲಾರಿಟಿ ಸಿಗಲಿಲ್ಲ. ಯೂ ರೋಗ್ ಏನು ಬೊಗಳ್ದೆ, ನನ್ನ ಅಪ್ಪ ಅಮ್ಮನ ಮುದ್ಕಿ ಅಂತ ಹೇಳಿದ್ಯಾ? ಎಲ್ಲೋ ನನ್ನ ಅಪ್ಪ ಅಮ್ಮ, ಯಾರೋ ನೀವೆಲ್ಲ ಅಂದ. MLA ರುದ್ರಪ್ರಸಾದ್ ಅಲ್ಲಿಗೆ ಬರ್ತಾನೆ. ಹೇಯ್, ಬೇಗ ಕೆಲಸ ಮಾಡೋ, ಬೇಜಾನ್ ಕೆಲಸ ಇದೆ. ಕಂಪ್ನಿನ ಕೂಡ ಕ್ಲೀನ್ ಮಾಡಿ ಮೊದಲಿಂದ ಶುರು ಮಾಡಬೇಕು, ಕಸ ಕಡ್ಡಿನೆಲ್ಲ ಆಚೆ ಹಾಕಿ ಅಂತ ಹೇಳ್ದ. ರಾಹುಲ್, ಅಂಕಲ್ ನೀವಿಲ್ಲಿ, ಇವರೆಲ್ಲ ಯಾರು ಅಂಕಲ್? MLA ರುದ್ರಪ್ರಸಾದ್, ಯಾರಪ್ಪ ನೀನು, ಏನು ಬೇಕು ನಿನಗೆ, ಕೆಲಸ ಏನಾದರೂ ಕೇಳ್ಕೊಂಡು ಬಂದಿದ್ಯಾ ಅಂದ್ಬಿಟ್ಟ. ರಾಹುಲ್ಗೆ ಸಿಡಿಲು ಬಡ್ದಂತಾಯಿತು. ಏನು, ನಾನು ಯಾರ, ಕೆಲಸ ಕೇಳ್ಕೊಂಡು ಬಂದಿದ್ದೀನಾ, ಏನು ಹೇಳ್ತಾ ಇದ್ದೀರಾ? ಇದು ನನ್ನ ಮನೆ, ನನ್ನ ಅಪ್ಪ ಅಮ್ಮ ಎಲ್ಲಿ? MLA ರುದ್ರಪ್ರಸಾದ್, ನೀನೇ ಇಲ್ಲ ಅಂದಮೇಲೆ ಇನ್ನು ಇಲ್ಲಿ ಆ ಮುದ್ಕಿ ಇಟ್ಕೊಂಡು ಏನು ಮಾಡ್ತಾರೆ? ಹೊರಗಡೆ ಎಲ್ಲಾದರೂ ಆಯ್ಕೊಂಡು ತಿಂತಾ ಇರಬೇಕು, ಹೋಗಿ ಹುಡ್ಕೋ ಹೋಗಲು ಅಂತ ಅವನನ್ನು ಕೊರಳು ಪಟ್ಟಿ ಹಿಡಿದು ಹೊರಗೆ ದಬ್ದ. ರಾಹುಲ್ಗೆ ಏನು ತೋಚದೆ ಅಪ್ಪ ಅಮ್ಮನ ಹುಡುಕೊಂಡು ಹೊರಟ. ಎಲ್ಲಿ ಹುಡುಕಿದ್ರು ಅವ್ರ ಅಪ್ಪ ಅಮ್ಮ ಅವನ ಕೈಗೆ ಸಿಗಲೇ ಇಲ್ಲ. ಅಲ್ಲೇ ಬೇಜಾರಲ್ಲಿ ಕುಳಿತಿದ್ದ ರಾಹುಲ್ ಲಾವಣ್ಯ ಕಾರ್ನಲ್ಲಿ ಇಳಿತಾ ಇರೋದು ನೋಡ್ತಾನೆ. ಲಾವಣ್ಯ ಅಂತ ಹತ್ರ ಬರ್ತಾನೆ. ಲಾವಣ್ಯ ಅವನನ್ನು ನೋಡಿ, ಯಾರು ನೀವು ಅಂತ ಕೇಳಿದ್ಲು. ರಾಹುಲ್ ಆಶ್ಚರ್ಯದಲ್ಲಿ, ಏನಂದೆ, ನಾನು ಯಾರು ಅಂತ ಗೊತ್ತಿಲ್ವಾ ನಿನಗೆ? ರಾಹುಲ್ಗೆ ಈಗ ಎಲ್ಲ ಅರ್ಥ ಆಯಿತು. ಇವ್ರ ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ಆಡಿದ ನಾಟಕ ಅಂತ. ಹಾಗಾದರೆ ಇದೆಲ್ಲ ಪ್ರೀ ಪ್ಲ್ಯಾಂಡಾ? ನನ್ನನ್ನು ಈ ರೀತಿ ಟ್ರ್ಯಾಪ್ ಮಾಡಿದ್ದೀರಾ ಅಲ್ವಾ ಅಂತ ಅಂದ. ಲಾವಣ್ಯ ನಗ್ತಾ, ಇಷ್ಟೆಲ್ಲ ಆದಮೇಲೂ ಟ್ಯೂಬ್ಲೈಟ್ ಥರ ಕೇಳ್ತಾ ಇದೆಯಲ್ಲ, ಹೋಗೋಗು ಅಂತ ಅಲ್ಲಿಂದ ಹೊರಟೋದ್ಲು. ಲಾವಣ್ಯ, ನಿಂತ್ಕೊಳ್ಳೆ ಲಾವಣ್ಯ ಅಂತ ಎಷ್ಟೇ ಕಿರ್ಚಿದ್ರೂ ಕಾರ್ ಹತ್ತಿ ಹೊರಟೇ ಹೋದ್ಲು. ರಾಹುಲ್ ಹುಚ್ಚಿನಂತೆ ಕುಡಿಯೋಕೆ ಆರಂಭಿಸ್ದ. ಒಂದಿನ ಜೋರು ಮಳೆಯಲ್ಲಿ ಕುಡ್ಕೊಂಡು ತೂರಾಡ್ತಾ ಲಾವಣ್ಯ ಮನೆ ಹತ್ರ ಬಂದ. ಡ್ರಿಂಕ್ಸ್ ಬಾಟಲ್ನ ಹೊಡೆದು, ಏಯ್ ಪಾಪಿ ಲಾವಣ್ಯ, ಆಚೆ ಬಾರೆ, ಪ್ರೀತಿ ಅಂತ ಮೋಸ ಮಾಡಿ ನೀನು ಆರಾಮಾಗಿ ಮಲಗಿದ್ಯೇನೆ, ಆಚೆ ಬಾರೆ ರಾಕ್ಷಸಿ, ನನಗೆ ನನ್ನ ಅಪ್ಪ ಅಮ್ಮನ ಕೊಡೆ, ಆಸ್ತಿ ಹಣ ಎಲ್ಲ ನಿನ್ನ ಅಪ್ಪ ಎದೆ ಮೇಲೆ ಹಾಕ್ಕೊಳ್ಳಿ, ನನಗೆ ನಮ್ಮ ಅಪ್ಪ ಅಮ್ಮನ, ನನ್ನ ಮಗುನ ವಾಪಸ್ ಕೊಡೆ ಹೆಮ್ಮಾರಿ ಅಂತ ಬಡ್ಕೋತಾನೆ ಇದ್ದ. ಅದನ್ನು ಬಾಲ್ಕನಿಯಲ್ಲಿ ನಿಂತು ನೋಡಿದ ರುದ್ರಪ್ರಸಾದ್ ಮತ್ತೆ ಲಾವಣ್ಯ, ಇವನು ಯಾವತ್ತಿದ್ರೂ ನಮಗೆ ತೊಂದರೆ ತರ್ತಾನೆ, ಇವನ ಕತೆನ ಮುಗಿಸ್ಬಿಡಿ ಅಂತ ಹೇಳಿ ಅವಳೊಳಗೆ ಹೋದ್ಲು. ನೀನು ಹೋಗು ಮಗಳೇ, ನಾನು ನೋಡ್ಕೋತೀನಿ ಅಂದ್ಕೊಂಡು ಫೋನ್ ತೊಗೊಂಡು ಯಾರಿಗೋ ಕಾಲ್ ಮಾಡ್ದ. ನಾನೊಬ್ಬನ ಫೋಟೋ ಕಳಿಸ್ತೀನಿ, ಅವನ ಚಾಪ್ಟರ್ ಇವತ್ತು ಕ್ಲೋಸ್ ಆಗಬೇಕು ಅಂತ ಆರ್ಡರ್ ಮಾಡಿ ವಾಟ್ಸಪ್ ಮಾಡ್ದ. ಕುಡಿದಮ್ಮನಲ್ಲಿ ತೂರಾಡ್ತಾ ಹೋಗ್ತಾ ಇದ್ದ ರಾಹುಲ್ ಆ ಕಡೆಯಿಂದ ಒಂದು ಟೆಂಪೋ ಬಂದು ಜೋರಾಗಿ ಅವನನ್ನು ಗುದ್ದೇ ಬಿಡುತ್ತೆ. ಆ ಆಕ್ಸಿಡೆಂಟ್ನಲ್ಲಿ ಅಷ್ಟು ದೂರ ಕರ್ಕೊಂಡು ಹೋಗಿ ಬಿದ್ದ ರಾಹುಲ್ ಪ್ರಜ್ಞೆ ಕಳ್ಕೊಂಡ. ಆ ಟೆಂಪೋ ಡ್ರೈವರ್ MLA ರುದ್ರಪ್ರಸಾದ್ಗೆ ಕಾಲ್ ಮಾಡಿ ಮ್ಯಾಟ್ರ್ ಕ್ಲೋಸ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಅಲ್ಲಿಂದ ಹೋದ. ಅಲ್ಲಿದ್ದ ಯಾರೋ ಒಬ್ಬರು ರಾಹುಲ್ನ ಹಾಸ್ಪಿಟಲ್ಗೆ ಸೇರಿಸಿದ್ರು. ರಾಹುಲ್ಗೆ ಹಳೆ ನೆನಪೆಲ್ಲ ಮರ್ತು ಹೋಯಿತು. ಆ ಶಾಕ್ನಿಂದ ಮಾತು ಕೂಡ ನಿಂತು ಹೋಗಿತ್ತು. ಅವನು ಹುಚ್ಚಿನಂತೆ ಆಗಿಬಿಟ್ಟ. ನಾನು ಯಾರು, ಎಲ್ಲಿದ್ದೀನಿ ಏನೂ ಗೊತ್ತಿಲ್ಲದಂತೆ ಬೀದಿ ಸುತ್ತೋಕೆ ಶುರು ಮಾಡಿಬಿಟ್ಟ. ಒಂದಿನ ರಾಹುಲ್ ಮರದ ಕೆಳಗಡೆ ಬಿದ್ದಿದ್ದ. ಎಲ್ಲಿಂದಲೋ ಎದ್ದ ಬಿರುಗಾಳಿಯಿಂದನೇ ಯಾವುದೋ ಒಂದು ಫೋಟೋ ಅವನ ಮುಖಕ್ಕೆ ಬಂದುಬಿತ್ತು. ಅದನ್ನು ನೋಡಿದ ರಾಹುಲ್ಗೆ ನೆನಪುಗಳು ಮಸುಕಾಗಾಯ್ತಾ ಹೋಗುತ್ತೆ. ಅವತ್ತಿನಿಂದ ಆ ಫೋಟೋನ ಹಿಡ್ಕೊಂಡು ಹುಚ್ಚಿನ ಹಾಗೆ ಅಲಿತಾ ಇದ್ದ. ಆಗಲೇ ನಿತ್ಯ ಸಿಕ್ಕಿದ್ದು.
ರಾಹುಲ್ ಇದನ್ನೆಲ್ಲ ಶ್ರುತಿ ಮತ್ತು ಪ್ರಶಾಂತ್ ಕೇಳಿ ಕಣ್ ತುಂಬ್ಕೊಳ್ತಾನೆ. ಅವತ್ತಿನಿಂದ ಇವತ್ತಿನ ತನಕ ನನ್ನನ್ನು ಸ್ವಂತ ಅಣ್ಣನ ಹಾಗೆ ನೋಡ್ಕೊಂಡಿದ್ದಾಳೆ. ಆ ದೇವತೆ ಪ್ರೀತಿಯಲ್ಲಿ ಒಂದು ಸಲ ನಿಜ ಅಂತ ನಂಬಿಕೊಂಡು ಮೋಸ ಹೋದ ನಾನು ಇನ್ನೂ ಬದುಕಲ್ಲಿ ಏನೂ ಇಲ್ಲ ಅಂದಾಗ ಹೊಸ ಚೈತನ್ಯ ತುಂಬಿ ಶ್ರುತಿ ಅಪ್ಪ ಅಮ್ಮನ ಒಪ್ಪಿಸಿ ನನಗೆ ಪುನರ್ಜನ್ಮ ಕೊಟ್ಟಿದ್ದಾಳೆ, ಮತ್ತೊಂದು ಬದುಕನ್ನು ಕಟ್ಟಿಕೊಟ್ಟಿದ್ದಾಳೆ ಅಂತ ನನ್ನ ಪುಟ್ಟ ದೇವತೆಗೆ ಮೋಸ ಆಗೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಕುದೀತಾ ಇದ್ದ ರಾಹುಲ್, ಪ್ರಶಾಂತ್ ನಿಮ್ಮ ಬದುಕಲ್ಲಿ ಇಷ್ಟೊಂದು ಬಿರುಗಾಳಿ ಎಬ್ಬಿಸಿದ್ದಾಳೆ, ಅವಳು ಅಷ್ಟೊಂದು ಕ್ರೂರಿ ಅಂತ ನನಗೆ ಗೊತ್ತಿರಲಿಲ್ಲ, ಎಷ್ಟು ನಯವಾಗಿ ನನ್ನಿಂದ ಅವಳ ಕೆಲಸ ಸಾಧಿಸ್ಕೊಬಿಟ್ಲಲ್ಲ, ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ, ಪಾಪ ನಿತ್ಯ ಎಷ್ಟು ನೊಂದಿದ್ದಾಳೆ, ನಾನು ಮಾಡಿದ ಮೋಸ ಮತ್ತು ಲಾವಣ್ಯ ಅಹಂಕಾರ ಇದರಿಂದ ಸಫರ್ ಆಗುತ್ತಿರೋದು ನಿತ್ಯ ಅಂತ ಗೊತ್ತಿದ್ರೂ ಅವಳ ಮಾತು ಕೇಳಿಬಿಟ್ನಲ್ಲ, ತನ್ನನ್ನು ತಾನು ಬೈಕೋತಾನೆ. ರಾಹುಲ್, ಡೋಂಟ್ ವರಿ ಪ್ರಶಾಂತ್, ಒಳ್ಳೆಯದಕ್ಕೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ, ಅವಳು ಎಷ್ಟು ಮೆರಿತಾಳೋ ಮೆರೀಲಿ, ಆ ಆರ್ಭಟ ಏನಿದ್ರು ಸತ್ಯ ಗೊತ್ತಾಗೋವರೆಗೂ ಮಾತ್ರ. ಶ್ರುತಿಗೆ ಇನ್ನೂ ಗೊಂದಲ. ಆದರೆ ರಾಹುಲ್, ಅವಳು ಚೆನ್ನೈನಲ್ಲಿದ್ದವಳು ಅಲ್ವಾ, ಇದೆಲ್ಲ ನಿಮಗೆ ಹೀಗೆ ಮಾಡೋಕ್ಕೆ ಸಾಧ್ಯ ಅಂದ್ಲು. ರಾಹುಲ್, ಒಬ್ಬ ಕೊಲೆಗಾರ ತಲೆ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲಿಗೆ ಬೇಕಾದರೂ ಹೋಗ್ತಾನೆ, ಹಾಗೆ ಇವಳು ಕೂಡ, ಇವಳು ಎಲ್ಲಿರ್ತಾಳೋ ಅಲ್ಲೆಲ್ಲ ದೊಂಬಿ ಎಬ್ಸೋದೇ ಬಿಡೋದಿಲ್ಲ. ಇವಳು ಒಂಥರ ಊಸರವಳ್ಳಿ ಇದ್ದ ಹಾಗೆ, ಯಾವಾಗ ಹೇಗೆ ಬಣ್ಣ ಬದಲಾಯಿಸ್ತಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಪ್ರಶಾಂತ್, ಛೇ ನಾನು ಎಂಥ ಕೆಲಸ ಮಾಡಿದೆ, ಅವಳು ಹೇಳಿದ್ದೆಲ್ಲ ಕೇಳ್ತಾ ನಮ್ಮ ನಿತ್ಯ ಬದುಕನ್ನು ಹಾಳು ಮಾಡಿಬಿಟ್ನಲ್ಲ, ಈ ಪಾಪಕ್ಕೆ ಹೇಗೆ ಪ್ರಾಯಶ್ಚಿತ ಮಾಡ್ಕೊಳ್ಳಿ ಅಂತ ವ್ಯಥೆ ಪಡ್ತಾನೆ. ಪ್ರಶಾಂತ್, ನೀವು ಹೇಳಿದಷ್ಟು ಸತ್ಯ ಕೇಳಿದ ಮೇಲೆ ನಂಗೆ ಒಂದು ಕನ್ಫರ್ಮ್ ಆಯಿತು ಅಂದ ರಾಹುಲ್. ಶ್ರುತಿ, ಏನದು ರಾಹುಲ್ ಅಂದ್ಲು. ರಾಹುಲ್, ಲಾವಣ್ಯಗೆ ನಿತ್ಯ ಅಥವಾ ಶರತ್ ಮೇಲೆ ದ್ವೇಷ ಆಯಿತು, ಅದನ್ನು ತೀರಿಸ್ಕೊಳ್ಳೋಕ್ಕೆ ಅಸ್ತ್ರ ಪ್ರಶಾಂತ್ ಕೊಟ್ಟ ಲವ್ ಲೆಟರ್. ಪ್ರಶಾಂತ್ನ ದಾಳಿ ಮಾಡಿಕೊಂಡು ಶರತ್ ಹತ್ರ ಹೋಗಿ ನಾನೇ ಪಾರಿಜಾತ ಅಂತ ಹೇಳ್ತಾಳೆ. ಪಾರಿಜಾತ ಮುಖ ನೋಡ್ದ ಶರತ್ ಇವಳೇ ಪಾರಿಜಾತ ಆಗಿರಬೇಕು ಅಂತ ನಂಬೇ ಬಿಟ್ಟಿದ್ದಾನೆ. ಈಗ ನಿತ್ಯಾಗೆ ಲಾವಣ್ಯ ನಿಜ ರೂಪ ಏನು ಅಂತ ಗೊತ್ತಾದರೆ ಈ ಎಂಗೇಜ್ಮೆಂಟ್ನ ನಾವು ನಿಲ್ಲಿಸ್ಬೋದು. ಈಗಲೇ ಹೋಗೋಣ ಬನ್ನಿ. ಪ್ರಶಾಂತ್, ಇಲ್ಲ ರಾಹುಲ್, ನಾನು ಬರೋದಿಲ್ಲ, ನೀವು ಹೋಗಿ, ದಯವಿಟ್ಟು ನಿತ್ಯಾಗೆ ಸತ್ಯ ಗೊತ್ತಾಗೋ ಹಾಗೆ ಮಾಡಿ ಪ್ಲೀಸ್. ಶ್ರುತಿ, ಯಾಕೋ ಹೀಗೆ ಹೇಳ್ತಾ ಇದೆಯಾ, ನೀನು ಹೇಳಿದ್ರೆ ಅವಳು ನಂಬಲ್ಲ ಅಂತಾಳ, ಅವಳು ನಮ್ಮ ಫ್ರೆಂಡ್ ಕಣೋ, ಹಾಗೆಲ್ಲ ಯಾರನ್ನು ದ್ವೇಷ ಮಾಡಲ್ಲ, ನೀನು ಬಂದು ಅವಳ ಹತ್ರ ಕ್ಷಮೆ ಕೇಳು, ಇರೋ ಸತ್ಯನ ಅವಳ ಹತ್ರ ಹೇಳು, ನಿನ್ನಂಗೆ ಕ್ಷಮಿಸ್ತಾಳೆ. ಪ್ರಶಾಂತ್, ಇಲ್ಲ ಶ್ರುತಿ, ನಾನು ಅವಳ ಹತ್ರ ಕ್ಷಮೆ ಕೇಳೋಕೆ ಹೋದಾಗ ಅವಳು ನನಗೆ ಎಷ್ಟು ಹೇಟ್ ಮಾಡ್ತಾಳೆ ಅಂತ ಗೊತ್ತಾಯಿತು, ಅಷ್ಟು ನೋವು ಕೊಟ್ಟಿದ್ದೇನೆ ಅವಳಿಗೆ, ಇನ್ನೊಂದು ಸಲ ನನ್ನ ಮುಖ ನೋಡಿದ್ರೆ ಏನಾದರೂ ಮಾಡ್ಕೊಂಡು ಸತ್ತು ಹೋಗ್ತೀನಿ ಅಂದ್ಲು. ನಾನು ಬರಲ್ಲ ಶ್ರುತಿ, ನೀವಿಬ್ಬರೇ ಅವಳಿಗೆ ಸತ್ಯ ಅರ್ಥ ಆಗೋಗಿ ಹೇಳಿ, ಸಾಧ್ಯ ಆದರೆ ನನಗೆ ಕ್ಷಮಿಸೋದಕ್ಕೂ ಹೇಳ್ತೀಯಾ ಶ್ರುತಿ? ಶ್ರುತಿ, ಆಯಿತು ಬಿಡು, ಹೇಳ್ತೀನಿ, ಬನ್ನಿ, ಈಗಾಗಲೇ ಲೇಟಾಗಿದೆ, ಅವ್ರಿಗೆ ಸತ್ಯ ತಿಳಿಸ್ಲೇಬೇಕು, ಹೇಗಾದರೂ ಸರಿ ಈ ಎಂಗೇಜ್ಮೆಂಟ್ನ ಮದುವೆನ ನಿಲ್ಲಿಸ್ಬೇಕು, ನಮ್ಮ ನಿತ್ಯಾಗೆ ಅವಳ ಪ್ರೀತಿ ಸಿಗೋ ಹಾಗೆ ಮಾಡಬೇಕು, ಬನ್ನಿ ಹೋಗೋಣ ಅಂದ್ಲು. ರಾಹುಲ್, ಶ್ರುತಿ ಒಂದು ನಿಮಿಷ. ರಾಹುಲ್, ಶ್ರುತಿನ ನೋಡಿ, ನೀನು ನನ್ನನ್ನು ಸಂಪೂರ್ಣವಾಗಿ ನಂಬ್ತೀಯ ಅಲ್ವಾ, ನನ್ನ ಪ್ರೀತಿ ಮೇಲೆ ಯಾವುದೇ ರೀತಿ ಹಿಂಜರಿಕೆ ಇಲ್ಲ ಅಲ್ವಾ, ಹಳೇದೆಲ್ಲ ನಮ್ಮ ಬದುಕಲ್ಲಿ ಮತ್ತೆ ಬರುತ್ತೆ ಅನ್ನೋ ಭಾವನೆ ನಿನ್ನ ಮನಸ್ಸಲ್ಲಿ ಬಂದಿದೆ ಅಲ್ವಾ, ನಿನಗೆ ನನ್ನ ಲಾವಣ್ಯನ ಪ್ರೀತಿಸ್ತವನು ಅನ್ನೋ ಅಳುಕು ಯಾವುದೇ ಒಂದು ಮೂಲೆಯಲ್ಲೂ ಉಟ್ಕೊಂಡಿರುತ್ತೆ ಅಲ್ವಾ ಅಂತ ಕೇಳ್ತಾನೆ. ಶ್ರುತಿ, ಅಯ್ಯೋ ರಾಹುಲ್, ಹಾಗೆಲ್ಲ ಹೇಳಬೇಡಿ, ಅವಳು ನಿಮಗೆ ಮೋಸ ಮಾಡಿದ್ದು ನಿಮಗೆ ಗೊತ್ತೇ ಇರಲಿಲ್ಲ, ಇದರಲ್ಲಿ ನಿಮ್ಮ ತಪ್ಪೇನಿದೆ, ಅವಳಲ್ಲಿ ಅಷ್ಟೊಂದು ರಾಕ್ಷಸತನ ತುಂಬಿದೆ ಅನ್ನೋದು ನಿಮಗೇನು ಗೊತ್ತಿತ್ತು, ಕೆಲವರು ವಜ್ರಾನ ಕಲ್ಲು ಅಂತ ಬಿಸಾಕ್ತಾರೆ, ವಜ್ರಾನ ಎತ್ಕೊಂಡವರಿಗೆ ಅದ್ರ ಬೆಲೆ ಗೊತ್ತಿರುತ್ತೆ ಅಲ್ವಾ, ನೀವು ಅಷ್ಟೇ. ರಾಹುಲ್, ನಿಮ್ಮ ಮೇಲೆ ನನಗೆ ಇನ್ನೂ ಗೌರವ ಜಾಸ್ತಿ ಆಯಿತು ಹೊರತು ಯಾವತ್ತೂ ಕೀಳರಿಮೆ ಬರೋದಿಲ್ಲ. ಐ ಲವ್ ಯು ರಾಹುಲ್, ಐ ಲವ್ ಯು ಸೋ ಮಚ್ ಅಂದು. ರಾಹುಲ್, ಥ್ಯಾಂಕ್ ಯು ಶ್ರುತಿ, ನಿನಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇದೆಯಲ್ಲ ಅಷ್ಟೇ ಸಾಕು, ಆದರೆ ಆ ದರಿದ್ರ ಲಾವಣ್ಯಗೆ ಒಂದು ಗತಿ ಕಾಣಿಸ್ದೆ ನನ್ನ ತಂಗಿ ಬದುಕಿಂದ ದೂರ ಕಳಿಸ್ದೆ ಸುಮ್ಮನೆ ಬಿಡೋದಿಲ್ಲ ಅಂದ. ಶ್ರುತಿ, ಹೌದು ರಾಹುಲ್, ಮೊದಲು ಇಲ್ಲಿಂದ ಹೋಗೋಣ ಬನ್ನಿ ಅಂತ ಶರತ್ ಎಂಗೇಜ್ಮೆಂಟ್ ಕಡೆ ಹೊರಟರು. ನಮ್ಮ ರಾಹುಲ್ ಬ್ಯಾಕ್ಗ್ರೌಂಡ್ ಏನಂತ ಗೊತ್ತಾಯಿತು, ನಮ್ಮ ರಾಹುಲ್ ಯಾಕೆ ಹುಚ್ಚ ಆಗಿದ್ದ ಅಂತ ಗೊತ್ತಾಯಿತು, ಅದಕ್ಕೆ ಯಾರು ಕಾರಣ ಅಂತಲೂ ಗೊತ್ತಾಯಿತು. ಸೊ ಇವಾಗ ನಮ್ಮ ನಿತ್ಯಾಗೂ ವಿಷಯ ಗೊತ್ತಾಗಿದೆ, ನಮ್ಮ ಶ್ರುತಿಗೂ ವಿಷಯ ಗೊತ್ತಾಗಿದೆ, ಇನ್ನು ಬಾಕಿ ಇರೋದು ಶರತ್ ಒಬ್ಬನೇ. ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ನಾನು ಮುಂದಿನ ಎಪಿಸೋಡ್ಸಲ್ಲಿ ಹೇಳ್ತಾ ಹೋಗ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡ್. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.